ಹಲೋ ಗೈಸ್, ನಮ್ಮ ಅತ್ತೆ ಇವಾಗ ಪಕ್ಷಿ ತೋರಿಸ್ತಾರೆ. ರಕ್ಷಿತಾ ಓಡಿಸ್ಕೊಂಡ್ ಬಂದಿದ್ದಾಳೆ ಗಾಡಿ. ನೀನ್ ನಿಜವಾಗ್ಲೂ ಗಾಯ ಆಗುತ್ತಲ್ಲ ಅವಾಗ ಹಾಕೋಬೇಡ, ಫೇಕಾಗಿ ಗಾಯ ಆಗುತ್ತಲ್ಲ ಅವಾಗ ಹಾಕೋ. ಅವಾಗ ನಾನೇ ಎತ್ಕೊಂಡು ಹಿಂಗ ಹಾಕ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಟೈಮ್ ಬಂದ್ಬಿಟ್ಟು 10:15 ಆಗ್ತಾ ಇದೆ. ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ಕೆಲಸ ಆಗಿದೆ ಅಷ್ಟೇ, ಇನ್ನೇ ಕಂಪ್ಲೀಟ್ ಏನಾಗಿಲ್ಲ. ಯಾಕೆಂದರೆ ಸ್ವಲ್ಪ ನಿಧಾನಕ್ಕೆ ಇದ್ದೆ, ಎಚ್ಚರ ಆಗಿತ್ತು. ಬಟ್ ನಾವು ತಿರ್ಗಾ ಮಲ್ಕೊಂಡ್ಬಿಟ್ವಿ, ಸೊ ಅಷ್ಟು ಬೇಗ ಎಚ್ಚರ ಆಗಲಿಲ್ಲ. ಆ್ಯಂಡ್ ಭವಿಷ್ಯ ಇವಾಗ ಎದ್ದಿದ ತಕ್ಷಣ ಆ್ಯಕ್ಚುಲಿ ಅವಳು ಮಲಗಿದಾಗ ಅವ್ರ ಹತ್ತೆ ಕಾಲ್ ಮಾಡಿಬಿಟ್ಟು ಕೆಳಗಡೆ ಬೆಕ್ಕಿನ ಮರಿ ಬಂದಿದೆ, ಅವಳಿಗೆ ಇಷ್ಟ ಅಲ್ವಾ, ನೋಡ್ತಾಳೇನೋ ಅಂತ ಫೋನ್ ಮಾಡಿದೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಹೇಳಿದೆ, ಅದಕ್ಕೆ ಕೆಳಗಡೆ ಹೋಗಿದ್ದಾಳೆ ಗೈಸ್, ಬೆಕ್ಕಿನ ಮರಿ ಜೊತೆ ಆಟ ಆಡೋದಕ್ಕೆ. ಸೊ ಸದ್ಯಕ್ಕೆ ಇಷ್ಟೇ ಗೈಸ್. ಟಿಫನ್ ಬಂದುಬಿಟ್ಟು ರೆಡಿ ಆಗ್ತಾಯಿದೆ ಇವಾಗ. ಆ್ಯಂಡ್ ಅಷ್ಟೇ ಗೈಸ್, ಸದ್ಯಕ್ಕೆ ಬೆಕ್ಕು ಬಂದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ನೋಡಿ, ನಮ್ಮ ಮಗು ಬೆಕ್ಕನ್ನೇ ತೊಗೊಂಬಂದ್ಬಿಟ್ಟಿದೆ, ಹೋಗಿ ನೋಡ್ತಾ ಇದೆ ಅದು ಎಲ್ಲ ಹೋಗಲಿ ಅಂತ. ಹಾಲು ಹಾಕ್ತೀಯಾ? ಹಾಲು ಒಂದು ಬಟ್ಲಿಗೆ ಹಾಕ್ಕೊಡ್ತೀನಿ. ಹಾಲು ಮನೆ ಒಳಗೆ ಕರ್ಕೊಬರಲ್ಲ ಬೇಡವಾ? ಬೇಡ, ಇಲ್ಲ ಆಟ ಆಡ್ಸಿ. ಸದ್ಯಕ್ಕೆ ಇಲ್ಲ ಆಟ ಆಡ್ಸೋದು ಗೊತ್ತಾ, ಅಭ್ಯಾಸ ಆಗೋಗ್ಬಿಡುತ್ತೆ ಅದಕ್ಕೆ. ಇದೇನು ಹುಲ್ಕಿತ್ತಾಕ್ಬಿಡ್ತಾ ಅಷ್ಟು? ಇಲ್ಲ ನೋಡಿ, ಇಲ್ಲಿ ಹೊಟ್ಟೆ ಹಶ್ವಾಗಿತ್ತೇನೋ ಪಾಪ. ಶಿನ್ನಿ ಪಾಪು. ಸ್ನಾನ ಗೀನ ಮಾಡಿಸ್ಬಿಟ್ಟಿ ಆಮೇಲೆ? ಇಲ್ಲ ಮಾಡಿಸಲ್ಲ. ಅಪ್ಪಂಗೆ ಹೇಳ ಏನಂತ ಹೇಳ್ತೀಯ ಅಪ್ಪಂಗೆ? ಬೆಕ್ಕು ಬಂದಿದೆ ಇಟ್ಕೊಂಡ್ಬಿಡ್ಲಪ್ಪ ನಾನೇನೆ ಅಂತ ಕೇಳ್ತೀಯಾ? ರಾಂಗ್. ವಿಡಿಯೋ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡು. ಇದೇನು ಪುಟಾಣಿ ಮರಿಯಲ್ಲ, ಸ್ವಲ್ಪ ದೊಡ್ಡದಾಗಿರೋ ಅಂತ ಮಗು. ಕುಡಿಯೋ ಬೆಕ್ಕು ಬಂದ್ಬಿಟ್ಟಿದೆ. ಬೆಕ್ಕು ಅತ್ತೆ ಮನೆ ಹತ್ರ ಬೆಕ್ಕಿತ್ತು. ಅತ್ತೆ ಭವಿಷ್ಯಗೆ ಹೇಳು ಬೆಕ್ಕು ಬಂದಿದೆ ಅಂತ ಅಂದ್ಬಿಟ್ಟು ಅಮ್ಮಂಗೆ ಫೋನ್ ಮಾಡಿತ್ತು, ಬಂದ್ಬಿಟ್ಟೆ. ಇವಾಗ ಆಟ ಆಡ್ಕೋ ಇದ್ರ ಜೊತೆ. ನಿಂಗೆ ನಿನ್ ಜೊತೆ ಸಂಗಾತಿ ಸಿಕ್ಬಿಡ್ತು. ಹುಡುಗಿನ ಅದು ನಿಂಗೆ ಹೆಂಗ್ ಗೊತ್ತು? ನಾನು ಹೇಳಿದ್ದೇನು ಸಂಗಾತಿ ಅಂತ. ಸಂಗಾತಿ ಬೇರೆ ಹುಡುಗಿ ಗೊತ್ತಿಲ್ಲ ನನಗೆ ಹೆಂಗಿರುತ್ತೆ ಹುಡುಗಿ ಹೆಂಗೆ ಅಂತ. ಬಟ್ ಕ್ಲೀನಾಗಿ ಹಾಲು ಕುಡಿತು, ವೇಸ್ಟ್ ಮಾಡ್ದಿರಾ ಹಾಲನ್ನ. ನಂತರ ಕುಡ್ಕೋ ಚಿನ್ನ, ಇನ್ನ ಇದೆ, ಕುಡ್ಕೋ ಬಿಡ್ಪ. ನೈತೆ ಕುಡಿ ಚಿನ್ನ, ಕುಡಿ. ವೇಸ್ಟ್ ಕೊಡ್ಬಿಡ್ತೀಯ. ನಮ್ಮ ಭವಿಷ್ಯಂಗೆ ಲೈಫ್ ಪಾರ್ಟ್ನರ್ ಸಿಕ್ಬಿಡ್ತು ಗೈಸ್. ನೋಡಿ, ನಿಮಗೆ ಬೆಕ್ಕನ್ನ ಎಲ್ಲಿಗಾದ್ರು ಕರ್ಕೊಂಡು ಹೋಗ್ಬೇಕು ಅಂದರೆ ಈ ಥರ ಲೈನಿಗೆ ಎಲ್ಲಿ ತನಕ ಬೇಕೋ ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ತನಕ ಆ ಥರ ಇಟ್ಬಿಡಿ, ಸರಿನಾ? ನಿಧಾನಕ್ಕೆ ಇದು ತಿನ್ಕೊಂಡು ಬರುತ್ತೆ, ಸರಿನಾ? ನೋಡಿ ಎಷ್ಟು ಚೆನ್ನಾಗಿ ನಡ್ಕೊಂಡು ತಿನ್ಕೊಂಡು ಬರುತ್ತೆ ಈ ಥರ. ಗೈಸ್ ನೋಡಿ, ನಮ್ಮ ಅತ್ತೆ ಇವಾಗ ಪಕ್ಷಿ ತೋರಿಸ್ತಾರೆ. ಎಲ್ಲಿದೆ? ವಾ, ನೋಡು ಎಷ್ಟು ಚೆನ್ನಾಗಿ ಮರಿನೂ ಆಗೈತೆ. ಓ ಹೌದು ಗೈಸ್, ಅಲ್ಲಿ ಅವ್ರ ಅಮ್ಮ ಏನೆಲ್ಲ ಕೂಗ್ತಾ ಇದೆ, ಎತ್ತಿಸ್ತೈತೆ. ಕರೆಕ್ಟ್. ಅಲ್ಲಿದೆ ನೋಡ್ಲಿ ಅವ್ರ ಅಮ್ಮ. ಎಲ್ಲಿ? ಅಲ್ಲಿ ಅವರಮ್ಮ. ಓ ಕರೆಕ್ಟ್ ಗೈಸ್, ಅವ್ರ ಮಮ್ಮಿ ನೋಡಿ. ಇವಾಗ ಬಂದು ಊಟ ಕೊಡುತ್ತೆ ಗೈಸ್. ಓ ಈಗಲೂ ಅದಕ್ಕೆ ಕಾಯ್ತಾ ಇದ್ದೆ. ಕರೆಕ್ಟ್. ಅಲ್ಲಿ ನೋಡಿಲ್ಲ, ಅದು ಬಂದಾಗ ಕಾವು ಕೊಟ್ಕೊಂಡು ಕುತ್ಕೊಂಡಿತ್ತು. ಈಗಿಲ್ಲ, ಹೋಗಿದ್ದೆ ಅಮ್ಮ. ಶ್ರೇಯಣ್ಣ ಫೋಟೋ ಹೊಡ್ಕೊಂಡು ಬಂದಿತ್ತು ಗೈಸ್. ನೋಡಿ ಹೆಂಗ್ ಕಾಯ್ಕೊಂಡು ಕೂತಿದೆ ಇದು. ನೋಡಿ ಹೆಂಗ ಆಟಾಡ್ತಾ ಇದೆ ಬೆಕ್ಕು. ಎಲೆ ಇಟ್ಕೊಂಡು ಎಲೆ ಕಚ್ತಾ ಇದೆ.
ಹಸು ಆಗ್ಬಿಟ್ಟಿದೆ ಇವತ್ತು. ಏನಿದೆ ಆಟ ಆಡ್ತಾ ಇದೆ? ಇಲ್ಲಡು ನೀವೇ ನಿಂತ್ಕೊಂಡು ಅಂತ ಅಂದರೆ ಅದಕ್ಕೆ ವಾವ್ ಅನಿಸುತ್ತೆ. ಓಹೋ ಬಿತ್ತೆ ಬಿಡ್ತು. ಗೈಸ್ ಬೆಕ್ ನೋಡಿ ಇಲ್ಲಿ ಬಂದ್ಬಿಟ್ಟಿದೆ. ಅದು ವೇವ್ ಹುಡುಕೋತಾ ಇದೆ ನಮ್ಮ ಮನೆ ಒಳಗಡೆ ಬರೋದಕ್ಕೆ. ಗೈಸ್ ಬಿಡ್ಬೋದು, ಆಮೇಲೆ ಅಭ್ಯಾಸ ಆಗೋದ್ರೆ ಮನೆಯಲ್ಲೇ. ನಮಗೆ ಪೆಟ್ಸ್ ಎಲ್ಲ ಸಾಕಿ ಅಭ್ಯಾಸ ಇಲ್ಲ. ಫಸ್ಟ್ ಒಂದ್ಸರಿ ಮತ್ತೆ ಸಾಕಿದ್ರೆ ನಾಯಿ ಸಾಕ್ಬೇಕು ಗೈಸ್. ನಾನು ಹಂಗಲ್ಲ, ಫಸ್ಟ್ ಒಂದ್ಸರಿ ಸಾಕಿದ್ವಿ. ಆಬ್ವಿಯಸ್ಲಿ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅದ್ರ ಜೊತೆ. ಕೂದಲು ಬೀಳೋದು ಅಥವಾ ಗಲೀಜ್ ಆಗೋದು. ಸೊ ವಿ ಡೋಂಟ್ ವಾಂಟ್ ದ್ಯಾಟ್. ಮನೆ ಆಚೆ ಕಡೆ ಜಾಗ ಇದ್ರೆ ವಿ ಕ್ಯಾನ್ ಸಾಕ್ಬೋದು ಅದನ್ನ, ಆಚೆ ಕಡೆನೆ ಇಟ್ಕೊಂಡು ಮುದ್ದು ಮಾಡಿಕೊಂಡು. ಗೈಸ್ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ನಮಗೆ, ತುಂಬ ಲೆಂತಿ ಮೆಸೇಜು. ಅದನ್ನ ನಾವು ಓದ್ಬಿಟ್ಟು ಆಮೇಲೆ ಹೇಳ್ತೀವಿ ಗೈಸ್. ಬೇಕಂತೂ ನಮ್ಮ ಮನೆ ಮುಂದೆ ಬಿಟ್ಟು ಹೋಗ್ತಾ ಇಲ್ಲ. ಎಲ್ಲಿಕಮ್ಮು ರಂಜಿತಾ ಫೋನ್ ಮಾಡಿಬಿಟ್ಟು ನಾವು ಕಮ್ ಔಟ್ ಅಂತ ಹೇಳ್ಬಿಟ್ಟು ಕಮ್ ಅಂದ್ಲು. ಎಲ್ಲಿ ಕಮ್ಮು? ಅಲ್ಲಿ ರಕ್ಷಿತಾ ಓಡಿಸ್ಕೊಂಬಂದಿದ್ದಾಳೆ ಗಾಡಿ. ಬಂದ್ರಪ್ಪ ಬನ್ನಿ ಮೇಲೆ. ಗೈಸ್ ಹಿಂಗ್ ಇಟ್ಕೊಂಡು ಅಕ್ಕಂಗೆ ತೋರಿಸ್ತಿದ್ದೆ ಗೈಸ್ ಬೆಕ್ಕನ. ಆಯ್ತಾ ಅಕ್ಕ ಏನಿದು ಅಂತ ಕೇಳ್ತಾವ್ರೆ. ನೈಟಿಂಗೇಲ್ ಇದು. ಇದು ನೈಟಿಂಗೇಲ್ ಬೆಕ್ಕು. ಕಿಂಗ್ ಫಿಶರ್. ಇದು ಭವಿಷ್ಯ. ನಾನು ಬೆಕ್ಕು ಚಿಂಕಿ ಬೇಕು. ಯಾಕೋ ಹೋಗ್ತಾನೆ ಇಲ್ಲ ಗೈಸ್. ನಮ್ಮ ಮನೆ ಮುಂದೆನೆ ಇದ್ ಮಾಡ್ತಾ ಇದೆ. ಗೈಸ್ ಡ್ಯಾನ್ಸ್ ಆಡಿಸ್ತೀನಿ ನೋಡಿ ಇದಕ್ಕೆ. ಅಯ್ಯ ಅದು ಅದೇ ಹಂಗಾಡುತ್ತೆ ಗೊತ್ತಾ, ಹಿಂಗೆ ಹಿಂಗೆ. ಚಿನ್ನೋಡಿ ಫುಲ್ ರೌಂಡ್ ಹಾಕಿ ಇವಳಿಗೆ ಕಾಫಿ ಕೊಡಿಸಿ. ನಾನೇನೋ ಟಿಫನ್ಗೆ ಹೋಗಿದ್ದೀರಾ ಈ ಕಡೆಯಿಂದ ಆಟೋನಲ್ಲಿ ಬರ್ತೀರಾ ಅಂತ ಅನ್ಕೊಂಡೆ. ನೋಡಿದ್ರೆ ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಡ್ಯಾಡಿ ಇನ್ನ ಬಂದಿಲ್ಲ, ರಂಜಿತಾ ಮತ್ತೆ ರಕ್ಷಿತಾ ಹೊಡ್ತಿದ್ದಾರೆ ಗೈಸ್. ಅಂತೂ ಇಂತೂ ರಕ್ಷಿತಾ ಕಾರು ಓಡ್ಸೋದ್ ಕಲ್ತ್ಕೊಂಡ್ಬಿಟ್ಲು. ರಂಜಿತಾ ಬೆಕ್ಕು ಓಡ್ಸು ಫಸ್ಟ್ ನೀನು. ರಂಜಿತಾ ಬರೀ ಆಟ ಆಡ್ಕೊಂಡಿರೋದ್ ಕಲ್ತ್ಕೋತಾ ಇದ್ದಾಳೆ. ಕೊಟ್ವಿ ಎರಡು ಕುಡ್ದೈತೆ. ಬಿಸ್ಕೆಟ್ ನ ಲೈನ್ ಆಗಿ ಇಟ್ಕೊಂಡ್ ಬಂದ್ರೆ ತಿನ್ಕೊಂಡ್ ಬಂದಿದೆ ಲೈನ್ಗೂ. ನೋ, ಸ್ನಾನ ಮಾಡಿಸ್ಬಾರ್ದು. ಕ್ಯಾಟ್ ಅದೆಲ್ಲ ಸ್ನಾನ ಮಾಡಿಸಲ್ಲಪ್ಪ. ಕಿವಿ ಎಲ್ಲ ಮುಚ್ಚಿ ಎಲ್ಲ. ಓಕೆ ಬಾಯ್. ನಾವು ಯಾವಾಗಾರು ಕಾರಲ್ಲಿ, ನಿಮ್ ಕಾರ್ ಬರುತ್ತಲ್ಲ ಅವಾಗ ನಾವು ಕೂತ್ಕೊಂಡು. ಬಾಯ್ ಮಾಡುತ್ತೆ ನಿಮ್ಗೆ. ಓಕೆ ಬಾಯ್ 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 ಬಾಯ್. ಬಾಯ್ 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 ಗೈಸ್. ಅಲ್ಲಿದೆ ಕಾರು, ಅವ್ರದ್ದು ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದಾರೆ. ಎಸ್ ಚಿಕ್ಕಪ್ಪ. ಹೌದಾ? ಎಲ್ಲಿ? ಕಮ್ ಡೌನ್. ಬನ್ನಿ, ನಾವು ಬರ್ತೀವಿ ನಡಿ. ಚಿಕ್ಕಪ್ಪ ಅಲ್ಲಿ ನಿಲ್ಸಿದ್ದಾರೆ. ಕಾರ್ ಓಡ್ಸುದ್ ನೋಡಲ್ವಾ? ಬೈಕ್ ಪಾರ್ಕ್ ಮಾಡಿ ರೀ. ಮನೆ ಹತ್ರ ಬಂದ್ಬಿಟ್ಟಿದೆ ರೀ. ಬಾಯ್ ಬಾಯ್ ಬಾಯ್. ನಾವ್ ಇಲ್ಲೇ ನಿಂತಿರ್ತೀವಿ ನೋಡಿ ಗೈಸ್. ಬೆಕ್ಕನ ಮುಟ್ಟುಬಿಟ್ಟು ನನ್ನ ಚೌರ್ತಾಳೆ. ಐ ಎಲ್ಲ ಮಕ್ಕ. ಬಾಯ್ ಬಾಯ್. ತಲೆಗುಡಿ ನೋಡಿ, ನಮ್ಮ ಅಕ್ಕ ಫುಲ್ಲು ಪ್ರೋ ರೈಡರ್ ಆಗಿದ್ದಾರೆ. ನೆಕ್ಸ್ಟ್ ನಮ್ಮ ಅಕ್ಕನೇ ಇವಾಗ ಫಾರ್ಮ್ಯುಲಾ 1 ಹೋಗಿ ರೇಸಿಂಗ್ ಮಾಡ್ಕೊಂಡ್ ಬರ್ತಾರೆ ಗಾಯ್ಸ್. ನೆಕ್ಸ್ಟ್ ಭವಿಷ್ಯ ಟ್ರೈನ್ ಓಡಿಸ್ತಾಳೆ. ಭವಿಷ್ಯದಿಂದ ಇನ್ನೊಂದು ಪಾರ್ಸಲ್ ಬಂದಿದೆ. ಹುಡುಗಿಗೆ ಹೋಗೋಕ್ಕಾಗಲ್ಲ, ನನಗೆ ಹೇಳ್ತಾಳೆ ಯಾವಾಗಲೂ, ನನಗೆ ಅವ್ರ ಅಪ್ಪಂಗೆ. ನನ್ನೇ ವಿಡಿಯೋ ನೋಡ್ತೀನಿ ಗಾಯ್ಸ್. ಜಾನ್ಸನ್ಸ್ ಬೇಬಿ ಕ್ರೀಮ್ ಹಚ್ಕೊಂಡ್ರೆ ನಮ್ಮ ಭವಿಷ್ಯ ಥರ ಆಡ್ತೀರ ಹುಚ್ಚುಚ್ಚಂಗೆ.
ನೀನೇ ನಕ್ಕೋಬೇಕು. ನೆಕ್ಸ್ಟ್ ಒಂದು ತೋರ್ಸು. ಆಯ್ತು, ಇನ್ನೊಂದು ಇನ್ನೊಂದು ಸ್ವಲ್ಪ ತೋರ್ಸು. ನೆಕ್ಸ್ಟ್ ಪಾರ್ಸಲ್ ಭವಿಷ್ಯ ಹಿಂಗೇನೆ ಕಾಟ ಕೊಡೋದು ಗೈಸ್. ಸೇಮ್ ಟಿ ಶರ್ಟ್ ನೋಡಿ ಗೈಸ್, ಸೇಮ್ ಹುಡುಗಿ. ಏನಿಲ್ಲ ಇವಾಗ ಮಾಡ್ಕೋತಾಳೆ, ಅದು ತುಂಬಾ ಲೇಟ್ ಆಗಿ ಬೇಡ್ದಿದ್ದು. ಪಾಪ ಯಾಕೆ ಸ್ನಾನ ಮಾಡಿಲ್ವಾ ಹೇಳು ನೋಡೋದು. ಅಕ್ಕನ ಮನೆಗೆ ಹೋಗ್ಬೇಕು ಅಂತಾನೆ ನೀನು ಬಗ್ಗೆ. ಬಟ್ ಏನಕ್ಕೆ ಅದೇ ಟಿ ಶರ್ಟ್ ಹಾಕೊಂಡಿದ್ಯಾ? ನನಗೆ ಒಗ್ಯೋದು ತಪ್ಪಲಿ ಅಂತನಾ? ನೋಡಿ ಗೈಸ್, ಇನ್ನೊಂದು ಪಾರ್ಸಲ್ ಓಪನ್ ಮಾಡ್ತಾ ಇದ್ದಾಳೆ. ಗೈಸ್ ಇದೇನು ಅಂತ ಅಂದ್ರೆ ಕ್ಯೂಟ್ ಆಗಿರೋ ಬ್ಯಾಂಡೇಜ್. ನಂಗೆ ಹೆಂಗಿದ್ರು ಗಾಯ ಆಗಿದೆಯಲ್ಲ ಗರ್ಲ್ಸ್, ಇದನ್ನೇ ಉಪಯೋಗಿಸಿ. ಇದು ಗೈಸ್ ಇದು ಗಮ್ಮಾಗ್ಬಿಟ್ಟಿದೆ, ಅದು ತೆಗಿಬೇಕು ನಾನು. ಸೊ ಅದೇನು ವಾವ್, ಭವಿಷ್ಯ ನಂಗೆ ಗಾಯ ಆಗಿದೆಯಲ್ಲ, ಕೊಡೋ ಭವಿಷ್ಯ ಒಂದೇ ಒಂದು, ಯಾವ್ದಾದ್ರು ಒಂದು ಕೊಡು. ಗಿವ್ ಮಿ ಒನ್. ನೀನ್ ನಿಜವಾಗ್ಲೂ ಗಾಯ ಆಗುತ್ತಲ್ಲ ಅವಾಗ ಹಾಕೋಬೇಡ. ಫೇಕಾಗಿ ಗಾಯ ಆಗುತ್ತಲ್ಲ ಅವಾಗ ಹಾಕೋ. ಅವಾಗ ಚೆನ್ನಾಗಿರುತ್ತೆ ನೋಡಕ್ಕೆ. ಗೊತ್ತಾಯ್ತಾ ಗೈಸ್? ಬ್ಯಾಂಡೇಜ್ ಸೆಲ್ ಮಾಡೋರು ಕೈಯಲ್ಲಿ ಬರ್ದು ಕಳ್ಸಿ 5 ಸ್ಟಾರ್ ರೇಟಿಂಗ್ ಕೊಟ್ಬಿಡುವ. ರೀ ನೋಡ್ರಿ, ನಾನು ಇವತ್ತು ಕಟ್ ಮಾಡ್ಕೊಂಡೆ ರೀ ಕೈನ. ಯಪ್ಪ, ಎಷ್ಟು ಸಪೋರ್ಟ್ ಮಾಡ್ತಾರೆ. ಬೇಡ ಬಿಡು, ನನ್ನ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಆ ಬ್ಯಾಂಡೇಜ್ ವೇಸ್ಟ್ ಆಗೋಗುತ್ತೆ. ಕರೆಕ್ಟ್ ಮಮ್ಮಿ, ಇದೊಂದೇ ಒಳ್ಳೆ ಮಾಡಿ ಬಂದು ಕೊಡು, ಅಟ್ಲೀಸ್ಟ್ ನೋಡ್ಕೊಡ್ತೀನಿ. ಇದೊಂದು ಹಿಂಗೆ ತೋರಿಸ್ಬಿಡ್ತೀನಿ. ಇದೊಂದು ಆ್ಯಂಡ್ ಇದೊಂದು ಗೈಸ್ ಕ್ಯೂಟ್ ಆಗಿದೆ. ಅಷ್ಟರಲ್ಲಿ ನನಗೆ ಇಷ್ಟ ಆಗಿದ್ದು ಇದು ತಾನೇ. ನಂಗೂ ಅಷ್ಟೇ, ನಂಗೆ ಇಷ್ಟ ಆಯ್ತು. ಕೊಟ್ಬಿಡು, ನಂಗೆ ಇಷ್ಟ ಆಯ್ತಲ್ಲ, ನನಗೆ ಕೊಟ್ಬಿಡು. ನಿಂಗೆ ಕೊಡ್ತೀನಿ ಗೈಸ್. ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಗಿದೆ. ನಾವು ಆಲ್ಮೋಸ್ಟ್ 4 ಗಂಟೆ ಹತ್ರ ಊಟ ಮಾಡೋದು. ಇವಾಗ ಮಧ್ಯಾಹ್ನಕ್ಕೆ ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ. ಬಟ್ ಸ್ವಲ್ಪ ಭವಿಷ್ಯಂಗೆ ಬೀಟ್ರೂಟ್ ಪಲ್ಯ ಅಂದರೆ ಅಷ್ಟೊಂದು ಆಗಲ್ಲ, ಸ್ವಲ್ಪ ತಿಂತಾಳೆ. ಇನ್ನು ಮಿಕ್ಕಿದ್ದು ಸ್ವಲ್ಪ ಬೇರೆ ಏನಾದ್ರು ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಕ್ಯಾಪ್ಸಿಕಮ್ ಇತ್ತು, ಪನ್ನೀರ್ ಇತ್ತು ಮತ್ತು ಚೀಸ್ ಇತ್ತು. ಅದಕ್ಕೋಸ್ಕರ ಇವಳಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಏನಾದ್ರು ಒಂದು ಐಡಿಯಾ ಮಾಡಿಕೊಂಡು ಏನೋ ಮಾಡ್ತಾಯಿದ್ದೀನಿ. ಮಾಡಾದ್ಮೇಲೆ ಹೆಸರು ಹೇಳ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಕ್ಯಾಪ್ಸಿಕಮ್ನ ಸಣ್ಣ ಕಟ್ ಮಾಡ್ಕೋಬೇಕು. ಬಿಸಿಗೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಫ್ ತುಪ್ಪ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಗ್ಗರಣೆ, ಸ್ವಲ್ಪ ಸಾಲ್ಟು. ಇದೊಂದು 30 ಸೆಕೆಂಡ್ ಫ್ರೈ ಆದರೆ ಸಾಕು. ಸಣ್ಣದಾಗೆ ಹೆಚ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್, ಸಣ್ಣದಂದರೆ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಳ್ಳಿ. ಜಾಸ್ತಿ ಹೊತ್ತಿರೋ ನೆಸೆಸರಿ ಇಲ್ಲ. 1 ಮಿನಿಟ್ ಅಷ್ಟು ಹುರ್ಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ ಅರ್ಧ ಬೆಂದರೆ ಪರವಾಗಿಲ್ಲ. ಸೊ 1 ಇಂದ 1.5 ಮಿನಿಟ್ ಸ್ವಲ್ಪ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಈಗ ನೆಕ್ಸ್ಟು ಒಂದಿಷ್ಟು ಅಗಲ ಪನ್ನೀರ್ ತೊಗೊಂಡು ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳಿ. ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಓಕೆ, ಇದನ್ನೊಂಚೂರು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದನ್ನೇನು ಫುಲ್ಲು ಹುರಿಬೇಕಾಗಿಲ್ಲ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೋಬೇಕು. ಗೈಸ್, ಇವಾಗ ಇದು ತಣ್ಣಗಾಗಿದೆ. ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅವತ್ತು ನಾವು ಯಶವಂತರು ತಂದಿದ್ದು ನಂದಿನಿದು ಕ್ಯೂಬ್ಸು, ಸೊ ಚೀಸ್ ಕ್ಯೂಬ್ಸು. ಅದನ್ನು ಹಿಂಗೆ ಸಣ್ಣಗೆ ಹೆಚ್ಕೊಂಡು ಫುಲ್ಲು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಗೈಸ್, ಇಲ್ಲ ಅಂದರೆ ಬಿಸಿ ಇದ್ದರೆ ಚೀಸೆಲ್ಲ ಮೆಲ್ಟಾಗಿ ಹೋಗ್ಬಿಡುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡಿರೋದೇನಿದೆ ಇದು ಬಂದುಬಿಟ್ಟು ನಮ್ಮ ಚಪಾತಿಗೆ ಒಳಗಡೆ ಸ್ಟಫಿಂಗು. ಸೊ ನಿಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಐಡಿಯಾ ಬಂದಿದೆ ಅನಿಸುತ್ತೆ. ನಾನು ಚೀಸ್ ಮತ್ತು ಪನ್ನೀರ್ ಪರಾಠ ಮಾಡ್ತಾಯಿದ್ದೀನಿ. ನನಗೂ ಐಡಿಯಾ ಬಂತು ಏನಂತ ಹೇಳಬೇಕು ಅಂತ. ಇವಾಗ ಐಡಿಯಾ ಬಂತು ಗೈಸ್. ಸೊ ದಿಸ್ ಇಸ್ ಸ್ಟಫಿಂಗ್ ಫಾರ್ ಚೀಸ್ ಆ್ಯಂಡ್ ಪನ್ನೀರ್ ಪರಾಠ. ಒಂದು ಪುಟಾಣಿ ಉಂಡೆ ತೊಗೊಂಡಿದ್ದೀನಿ ಗೈಸ್. ದೊಡ್ಡ ಉಂಡೆ ಮಾಡ್ಕೋಬೇಡಿ, ತುಂಬ ದೊಡ್ಡ ಚಪಾತಿ ಹೋಗುತ್ತೆ. ಸೊ ಪುಟಾಣಿ ಉಂಡೆ ತೊಗೊಳ್ಳಿ. ಇದನ್ನು ಲಟ್ಟಿಸ್ಕೊಳ್ಳಿ, ತೆಳ್ಳಗಾಗಿರಬೇಕು. ಸೈಡ್ಸ್ ಎಲ್ಲ ಕಾರ್ನರ್ಸ್ ಎಲ್ಲ ತೆಳ್ಳಗೆ ಲಟ್ಟಿಸ್ಕೊಂಬಿಡಿ. ಸ್ಟಫಿಂಗ್ ಏನಿದೆ ಅದನ್ನು ತೊಗೊಂಡು ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ.
ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ತಿರ್ಗಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಬಿಡಿ. ತುಂಬ ಸಾಫ್ಟಾಗಿ ಇದನ್ನು ಟ್ರೀಟ್ ಮಾಡಬೇಕು ಗೈಸ್. ಕೆಳಗಡೆ ಹಾಕ್ಕೊಂಡು ಮೇಲ್ಗಡೆ ಒಂಚೂರು ಹಾಕ್ಕೊಂಡು ತುಂಬ ಸಾಫ್ಟ್ ಹ್ಯಾಂಡ್ಸ್ ಕೊಡಿ. ಏನಕ್ಕೆ ಅಂದರೆ ಒಳಗಡೆ ಕ್ಯಾಪ್ಸಿಕಮ್ ಇದೆ, ಸೊ ಅದರಲ್ಲಿ ವಾಟರ್ ರಿಲೀಸ್ ಆಗೋಗ್ಬಿಟ್ಟು ಆಮೇಲೆ ವಾಟರಿ ಆಗೋಗ್ಬಿಡುತ್ತೆ. ಆಲ್ರೆಡಿ ಆಚೆ ಬರ್ತಾ ಇದೆ, ಸೊ ಜಾಸ್ತಿ ಇದನ್ನು ಲಟ್ಟಿಸ್ಕೋಬಾರ್ದು. ಇಷ್ಟೇ ಗೈಸ್. ಓಕೆ, ದಿಸ್ ಇಸ್ ಎನಫ್. ಇಷ್ಟು ಮಾಡಿಕೊಂಡ್ರೆ ಸಾಕು ಗೈಸ್. ಇಷ್ಟು ದಪ್ಪ ಇರಬೇಕು. ಓಕೆ, ಇಷ್ಟು ಮಾಡ್ಕೊಂಡಾದ್ಮೇಲೆ ಇವಾಗ ಹೆಂಚು ಅಥವಾ ಪ್ಯಾನು ಏನಾದ್ರು ಇಟ್ಕೋಬೋದು, ನಿಮ್ಮ ಇಷ್ಟ. ಚೂರು ತುಪ್ಪ ಅದಾದಮೇಲೆ ಸ್ವಲ್ಪ ಹುಷಾರಾಗಿ ತೆಗೆದು ಹಾಕಿ. ನಾನು ಒಂದೇ ಕೈನಲ್ಲಿ ಇಟ್ಬಿಟ್ಟೆ, ಅದಕ್ಕೆ ಇದು ಸ್ವಲ್ಪ ಇಲ್ಲಿ ಕಟ್ಟಾಯಿತು. ಒಂಚೂರು ತುಪ್ಪ ಹಾಕ್ಬಿಟ್ಟು ತಿರುಗಿಸ್ಬಿಡ್ತೀನಿ. ಓಕೆ, ತುಪ್ಪ ಆಗೋಯ್ತು ಗೈಸ್. ಫಸ್ಟ್ ಆ ಕಡೆ ಬೇಯಿಸ್ಕೊಳ್ಳಿ ಗೈಸ್, ಆಮೇಲೆ ಈ ಕಡೆ ಬೇಯಿಸ್ಕೊಳ್ಳಿ ಗೈಸ್. ನಾನು ಸ್ವಲ್ಪ ಹಾಗೆ ಹೇಳಿದ್ದೆ, ಬಟ್ ಇನ್ನೂ ಥರ ಇದೆ, ಅಷ್ಟು ಏನು ಹಾಳಾಗಿಲ್ಲ. ಓಕೆ ಗೈಸ್, ಇದಕ್ಕಿಂತ ಕಷ್ಟವಾಗಿರೋ ದಿನಗಳು ಹೋಗ್ಬಿಟ್ಟಿದೀವಲ್ಲ, ಸೊ ಇದೆಲ್ಲ ತುಂಬಾ ಚೆನ್ನಾಗಿರೋ ದಿನಗಳೇ, ಪರವಾಗಿಲ್ಲ. ಹೌದಾ? ಇದಕ್ಕಿಂತ ಕಷ್ಟವಾಗಿರೋ ದಿನ ನೋಡಿದ್ಯಾ ನೀನು? ಹಿಂಗಾಗೋಗಿರೋ ದಿನ ಇದು ಬರೀ ಹಿಂಗಿದೆ ಗೈಸ್. ಅದೇ ಅಂತ ಆಗೋಗಿರೋ ದಿನಾನು ನೋಡಿ. ಏನಿಲ್ಲ ಗೈಸ್, ಇದೊಂಚೂರು ಇವಾಗ ಇನ್ನೊಂದು ಸ್ವಲ್ಪ ಬೆಂದ್ಬಿಟ್ಟು ನಾನು ಏನಕ್ಕೆ ತುಪ್ಪ ಹಾಕೋತೀನಿ ಎಣ್ಣೆಕ್ಕಿಂತ ಅಂತ ಅಂದರೆ, ನಾನು ಮೂವ್ ಮಾಡೋಕ್ಕೆ ಇಲ್ಲ, ತುಪ್ಪ ಬಂದ್ಬಿಟ್ಟು ಹೆಲ್ದಿ, ಎಣ್ಣೆ ಬಂದ್ಬಿಟ್ಟು ಅನ್ಹೆಲ್ದಿ. ಅದಕ್ಕೋಸ್ಕರ ಮಾಡಬೇಡ. ಸೀದೋಯ್ತಾ ಇದೆ ಅಲ್ಲಿ. ಅದೇನು ಸೀದೋಗ್ತಾ ಇಲ್ಲ, ದಬಾಕಿದೆ ನಿಂಗೆ ಐಸ್ ತಿರ್ಗ. ರೈಸ್ ಇವಾಗ ಆಗಿದೆ. ಪ್ಯಾನೇ ಎತ್ಕೊಂಡು ಹಿಂಗೆ ಹಾಕ್ತಾ ಇದ್ದೀನಿ. ಇಂಥ ಆಟಗಳ ಆಡಬೇಡಿ ಗೈಸ್, ಇಂಥ ಆಟಗಳ ಆಡಬೇಡಿ ಗೈಸ್. ಅಪ್ಪ ನೋಡಪ್ಪ, ಕೈ ಸುಡ್ತೈತೆ ಮಮ್ಮಿ. ಗೈಸ್, ನಾನು ಬೇಕು ಅಂತ ಮಾಡಿ ಗೈಸ್, ಇಲ್ಲಿ ಸುಟ್ಟೋಯ್ತು. ನೀರು ಹಾಕೋ, ಸಾರಿ ನೀರು ಹಾಕೋ, ಒಂಚೂರು ಹಾಕೋ ಫಸ್ಟ್ ನೀರು. ಪರವಾಗಿಲ್ಲ ಗೈಸ್, ಪರಾಟ ರೆಡಿ ಆಗಿದೆ, ಚೆನ್ನಾಗೇ ಆಗಿದೆ ಗೈಸ್. ಅದು ಒಂದು ಟಿಪ್ಪೇನೋ ಅಂಟ್ಕೊಂಡ್ಬಿಟ್ಟಿತ್ತು, ಅದಕ್ಕೇನೆ ಅದು ಫಿಶಿಂಗ್ಗೆ ಪ್ಯಾನ್ ಟಚ್ ಆಗೋಯ್ತು. ಆ್ಯಂಡ್ ಇವಾಗ ಇದನ್ನು ನೀವು ಕರ್ಡಲ್ಲಿ ಅಥವಾ ಉಪ್ಪಿನಕಾಯಲ್ಲಿ ಗೈಸ್ ಟೇಸ್ಟ್ ಮಾಡೋಣ. ಏನು ಬೇಡ ನನಗೆ, ಈ ಬರೀ ಇದೊಂದರಲ್ಲೇ ವಾಪಸ್ ಕೈಯೆಲ್ಲ ಸುಟ್ಬಿಟ್ಟು. ಎಲ್ಲಿ ಇದು ಓಪನ್ ಆಗಿದೆ ಹೇಳ್ತೀನಿ. ಹೇಗಿದೆ? ಏನು ಕಮ್ಮಿ ಏನು ಜಾಸ್ತಿ ಅದ? ನೀವು ಸಾಲ್ಟ್ ಸರಿ ಇದೆಯಾ? ಉಪ್ಪು ಕಡಿಮೆ ಇದೆ, ಉಪ್ಪು ಕಡಿಮೆ ಇದೆಯಾ? ಗೈಸ್, ಉಪ್ಪು ಜಾಸ್ತಿ ಆಗುತ್ತೆ ಅಂದ್ಕೊಂಡ್ಬಿಟ್ಟು ನಾನು ಉಪ್ಪು ಕಡಿಮೆ ಹಾಕಿದ್ದೀನಿ. ನೀವು ಒಂಚೂರು ಜಾಸ್ತಿ ಹಾಕಿ ಟೇಸ್ಟ್ ನೋಡ್ಬಿಟ್ಟು ಇದು ಮಾಡ್ಕೊಳ್ಳಿ. ಪನ್ನೀರು ಮತ್ತು ಅದು ಚೀಸ್ದೆಲ್ಲ ಟೇಸ್ಟ್ ಬರ್ತಾ ಇದೆಯಾ? ಹಾಂ, ಓಕೆ ಗೈಸ್, ಇವಾಗ ನಾನು ನಮ್ಮ ಯಜಮಾನ್ರಿಗೆ ಲಟ್ಟಿಸ್ಕೊಂಡಿದ್ದೀನಿ. ನಾನು ಏನು ಮಾಡಿದೆ, ಒಂದು ದೊಡ್ಡ ಚಪಾತಿ ಮಾಡಿಬಿಟ್ಟು ಹಾಫ್ ಮಾತ್ರ ಸ್ಟಫಿಂಗ್ ಇಟ್ಬಿಟ್ಟು ಅದನ್ನು ಹೀಗೆ ಫೋಲ್ಡ್ ಮಾಡಿದೆ ಗೈಸ್. ಫೋಲ್ಡ್ ಮಾಡಿಬಿಟ್ಟು ಲೈಟಾಗೆ ಹೀಗೆ ಒಂದು ಸರಿ ಲಟ್ಟಿಸ್ಕೊಂಡಿದ್ದೀನಿ, ಸೊ ದಟ್ ಅದು ಸುಮ್ಮನೆ ಕುತ್ಕೊಳ್ಳೋ ಥರ ಆಗಲಿ ಅಂತ ಹೇಳ್ಬಿಟ್ಟು ಹೀಗೆ. ಓಕೆ, ಇದು ತಿರುವಾಗ್ತಾ ಇದ್ದೀನಿ ಗೈಸ್. ನೋಡಿ, ಏನೂ ಆಗಿಲ್ಲ ಈ ಸರಿ. ಓಕೆ, ಈ ಟ್ರಿಕ್ ಉಪಯೋಗಿಸಿ ಗೈಸ್. ಹಾಫ್ ಸೆಮಿ ಸರ್ಕಲ್ ಥರ ಮಾಡಿಕೊಂಡು ನೀವು ಪರಾಟ ಮಾಡ್ಕೊಳ್ಳಿ. ನಮ್ಮ ಯಜಮಾನ್ರಿಗೆ ಇದನ್ನು ಫಸ್ಟ್ ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಗೈಸ್, ನಮ್ಮ ಟೂಟಿ ಸ್ಕೂಲ್ಗೆ ಹೋಗಿದ್ದಾಳೆ ಗಾಯ್ಸ್. ಹೆಂಗಿದೆ ರೀ? ಬರೀ ಅದನ್ನು ತಿನ್ನಿ, ಏನು ನೆಂಚ್ಕೋಬೇಡಿ. ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ. ನಿಮ್ಗೆ ಇಷ್ಟ ಅಲ್ವಾ ಸಾಲ್ಟ್ ಕಮ್ಮಿ ಇದ್ರೆ? ಚೆನ್ನಾಗಿದೆಯಾ? ಚೀಸು ಮತ್ತು ಪನ್ನೀರ್ ಹಾಕ್ಬಿಟ್ಟು ಪರೋಟ ಅಷ್ಟೇ, ಒಂದೇ ಅದು. ಇನ್ನು ಮಿಕ್ಕಿದ್ದು ನಾರ್ಮಲ್ ಚಪಾತಿ. ಹಾಯ್ಸ್, ನಮ್ಮ ಯಜಮಾನ್ರಿಗೂ ಇಷ್ಟ ಆಯಿತು. ಸಟಲ್ ರಿಯಾಕ್ಷನ್ ಕೊಟ್ಟರು. ಸಟಲ್ ರಿಯಾಕ್ಷನ್ ಅಂದರೆ ಈ ಥರ ಇರುತ್ತೆ. ಹೆಂಗಿದೆ ಅಂತ ಹೇಳಿದ್ರೆ ಹಿಂಗನ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ ಗಾಯ್ಸ್.
ಹೊರಗಡೆ ಇಲ್ಲಿ ಮುಂದೆ ಸ್ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬಿಲ್ಡಿಂಗ್ ಹಿಂದೆಗಡೆ ಇರೋವಂಥ ಸ್ಕೈ ಸಕ್ಕತ್ತಾಗಿದೆ. ತೋರಿಸ್ತೀನಿ ತಾಳಿ ನೋಡಿ, ಇಲ್ಲಿರೋ ಸ್ಕೈ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೆಷ್ಟು ನಮ್ಮ ಮೇಲ್ಗಡೆ ಇರೋವಂಥ ಸ್ಕೈ ಫುಲ್ಲು ಪ್ಲೇನಾಗೆ ವಿತೌಟ್ ಎನಿ ಡಿಸೈನ್ ಇದೆ. ಬಟ್ ಅಲ್ಲಿ ನೋಡಿ ಹಿಂಗೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೈಸ್, ನಿಮಗೆ ಬೆಳಿಗ್ಗೆ ಹೇಳಬೇಕಾಗಿತ್ತು, ನಾನು ಆಮೇಲೆ ಹೇಳೋಣ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಒಬ್ರು ಯಾರೋ ಮೆಸೇಜ್ ಹಾಕಿದ್ದಾರೆ, ಸ್ಫೂರ್ತಿ ಅಂತ ಹೇಳಿಬಿಟ್ಟು. 1 minute, I'll read out the message. Hello, I just wanted to say that I really enjoy watching your vlogs. They are very interesting, entertaining and always brighten my day. I am a big follower of your channel and I look forward to every new video. If possible, could you please read this message in one of your vlog and mention my name, Spurti. Spurti anta ante. Spurti anta ante. ಭವಿಷ್ಯ ಸ್ಮೈಲ್ ಮಾಡ್ಕೊಂಡು ಕೂತಿದ್ದ. ಓಕೆ, ಇಟ್ ವುಡ್ ಮೀನ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ such wonderful content. Keep up the great work and I wish you all the best for the future. I also want to tell you that I often watch your recipe videos and try making them at home. Whenever I make them for my parents, they really enjoy them and are always impressed by how tasty they turn out. Your recipes are easy to follow and have helped me learn new dishes. Thank you for sharing them with us. From Spurti. Thank you so much, Spurti. ಈ ಥರದ್ದು ದೊಡ್ಡ ದೊಡ್ಡ ಮೆಸೇಜಸ್ ಓದ್ಬಿಟ್ರೆ ಫುಲ್ಲು ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಭವಿಷ್ಯಂಗೆ ಮೆಸೇಜ್ ಕಳಿಸಿದ್ದು ಆ್ಯಂಡ್ ನನಗೂ ಕೂಡ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲಿ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ ನಮ್ಮದು ವ್ಲಾಗ್ನ ಅಪ್ರಿಷಿಯೇಟ್ ಮಾಡಿದ್ದೀರಾ, ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಹೀಗೆ ಚೆನ್ನಾಗಿರೋ ವ್ಲಾಗ್ಸ್ನ ಹಾಕ್ತಾ ಇರ್ತೀವಿ ಗೈಸ್. ಇವಾಗ ನಾನು ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಪಾರ್ಕಿಗೆ ಹೋಗೋ ಟೈಮ್ ಆಯಿತು. ಭವಿಷ್ಯ ಬಾಗ್ಲಾಕುಮ್ಮ. ಇಲ್ಲಿ ಯಾರೋ ಕೂತಿದಾರಲ್ಲ, ಬನ್ನಿ. ಹೇಳಿಲ್ವಾ ಎಲ್ಲ ಐಟಮ್ ತರ ಅಷ್ಟೊತ್ತಿಗೆ ಆರಾಮಾಗಿ ವಾಕ್ ಮಾಡ್ತಾವಳೆ. ಅವಳಿಗೆ ಏನು ಅನ್ನಿಸ್ತಾ ಇಲ್ಲ. ನಾವು ಕೆಲಸನೂ ಮಾಡಿಕೊಂಡು ಮನೆಗೂ ಒಪ್ಪ ಮಾಡಿಕೊಂಡು ನಾಳೆ ಊರಿಗೆ ಹೋಗ್ಬೇಕು. ಸ್ವೀಟು ಬಾಳೆಹಣ್ಣು ತೊಗೊಂಡಿಲ್ಲ, ತೊಗೋಬೇಕು. ಮ್ಯಾಂಗೋ, ಕೋಕೋನೆಟ್ಟು, ಹೂವು ಇಷ್ಟು ತಂದಿದ್ದೀವಿ. ಗೈಸ್, ನನಗೆ ಮನೆ ಸಾಮಾನ್ದು ಏನಂತಾರೆ ಶಾಪಿಂಗ್ ಮಾಡಿ ಅಭ್ಯಾಸ ಇಲ್ಲ ಗೈಸ್. ನಾವು ಯಜಮಾನ್ರೆ ಯಾವಾಗಲೂ ತಂದು ಕೊಟ್ಟು ಅಭ್ಯಾಸ, ಅದಕ್ಕೆ ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಏನಕ್ಕೆ ಅಂದರೆ ನಮ್ಮ ಯಜಮಾನ್ರಿಗೆ ಸರಿಯಾಗಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ರೇಟು ಎಲ್ಲ ನೋಡಿಕೊಂಡು ತೊಗೊಬರ್ತಾರೆ. ನನಗೆ ಅದು ಗೊತ್ತಿಲ್ಲ ಹಂಗೆಲ್ಲ ಇಲ್ಲ. ನನಗೆ ಎಲ್ಲ ಕಡೆ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಕ್ವಾಲಿಟಿ ಇರೋದನ್ನೇ ಆದ್ರೂ ನಾನು ಅಲ್ಲೇ ಹೋಗೋದು. ಸೊ ಅಲ್ಲೇ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವ್ರು 4 ಆಣೆ ಜಾಸ್ತಿ ಕೇಳಿದ್ರೆ ಕೊಟ್ಟು ಬರ್ತೀನಿ. ಯಾಕೆಂದ್ರೆ ಕೇಳಲ್ಲ ಅವರು, ಆ ಥರ ಇಟ್ಕೊಂಡಿರ್ತೀನಿ. ಪರಿಚಯದವರ ಹತ್ರ ಹೋಗಿ ಪರ್ಚೇಸ್ ಮಾಡೋ ಥರ ಪರಿಚಯ ಮಾಡ್ಕೊಬಿಟ್ಟಿದ್ದಾರೆ ಶಾಪಿಂಗ್ ಮಾಡೋ ಪೀಪಲ್, ಇವಾಗ ಅಮ್ಮ ವೆಂಡರ್ಸ್ನೆಲ್ಲ. ಹೂವು ಹೋದ್ರೆ ಸಾಕು, ಏನು ಚೆನ್ನಾಗಿ ಮಾತಾಡಿಸ್ತಾರೆ. ಎಕ್ಸ್ಟ್ರಾ ಹೂವನೂ ಕೊಟ್ಬಿಡ್ತಾರೆ ಮಾತಾಡಿ. ನೋಡಿ ಎಷ್ಟು ಕೊಟ್ಟು ನೋಡು ಹೂವನ. 4-5 ಹೂವು, 4-5 ಮಳ ಇದು ಕೊಟ್ಬಿಟ್ಟವ್ರೆ. ಪ್ರೈಸ್ ವಾಕ್ ಆಯಿತು. ನಮ್ಮ ಯಜಮಾನ್ರು ಇವಾಗ ಇಲ್ಲೊಂದು ಕಡೆ ಕಾಫಿ ಕೊಡ್ಸೋಣ ಅಂತ ಕರ್ಕೊಂಡು ಬಂದೆ. ಅದೇ ಅವತ್ತು ಜಿಂಕೆ ಕೆಫೆನ ಜಂಕ್ ಕೆಫೆ ಅಂತ ಓದ್ಬಿಟ್ಟಿದ್ನಲ್ಲ, ಅಲ್ಲೇ ಗೈಸ್. ನೋಡೋಣ ಫಿಲ್ಟರ್ ಕಾಫಿ ಹೇಗಿರುತ್ತೆ ಅಂತ. ಫಿಲ್ಟರ್ ಕಾಫಿನಾ? ಓ ಇದಾ, ಓಕೆ, ಅದೇ ಇರಲಿ ಗೈಸ್. ಕೊರಿಯನ್ ಬನ್, ಲೋಟಸ್ ಬಿಸ್ಕಾಫ್ ಶೇಕ್ ಮತ್ತು ತಿರಾಮಿಸು ಅಂದರೆ ಕೇಳಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ ಅದು ಹೆಂಗಿರುತ್ತೆ ಅಂತ. ಬೋಬಾ ಹೇಝಲ್ನಟ್ ಕಾಫಿ ಇದೆ, ನಾನು ನೋಡ್ಕೊಳ್ಳಿ.
ಇನ್ನೂ ಇಲ್ಲ ಬೇಡ ನಿಮ್ತೀನಿ ಇದೇನಿದು ಬನ್ ಮಸ್ಕಾನ ಬನ್ ಖಾರ ಇದು ಓಕೆ ಬೂಂದಿದು ಕಾಂಗ್ರೆಸ್ ಕಟ್ಟಿದ್ದು ಹೆಂಗಿದೆ ಚೆನ್ನಾಗಿದೆಯಾ ಎಲ್ಲಿ ಟೇಸ್ಟ್ ನೋಡೋಣ ಓಕೆ ಚೆನ್ನಾಗಿದೆ ಟೇಸ್ಟ್ ಬೇಡ ಬೇಡ ಟೇಸ್ಟ್ ನೋಡ್ತೀರಾ ಹಾಂ ಕೆಳಗಡೆ ಇದೆಯಾ ಇದೇ ಕರೆಕ್ಟಾಗಿತ್ತು ಇಲ್ಲಿ ಜಾಸ್ತಿಯಾಗಿ ಹೋಗುತ್ತೆ ಅನ್ಸುತ್ತೆ ಕರೆಕ್ಟಾಗಿ ಇದೆ ಗೈಸ್ ಚೆನ್ನಾಗಿದೆ ಗೈಸ್ ಕಾಫಿ ಫಿಲ್ಟರ್ ಕಾಫಿ ಥರ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಲೋಟ ದೊಡ್ಡದಾಗಿದೆ ಬಟ್ ಇಷ್ಟೊಂದು ಮಾಡಿಕೊಟ್ಟಿದ್ದಾರೆ ನಾನು ಗೊತ್ತಿಲ್ಲ ಬನ್ನಿ ಇಲ್ಲಿ ಕಾಫಿಗೆ ಎಷ್ಟು 25 ಕೇಳಿ ಕರೆಕ್ಟಾಗಿ 20 ಹಂಗಾದ್ರೆ ದೊಡ್ಡ ಗ್ಲಾಸ್ ಏನು ಕೊಟ್ಟಿದ್ದಾರೆ ಇನ್ನೂ ತೊಗೊಂಡಿಲ್ಲ ಅಕ್ಕಿರೋದನ್ನು ತಿಂದಿಲ್ಲ ನೋಡ್ತಾ ಇದೆ ಅಂದರೆ ಥ್ಯಾಂಕ್ ಯು ನಾನೊಂದು ಕಾಫಿ ಕುಡಿದೆ ಮತ್ತು ಭವಿಷ್ಯಂಗೆ ಒಂದು ಚೀಸ್ ಬನ್ ತೊಗೊಂಡ್ವಿ ಅಂದರೆ ಕೊರಿಯನ್ ಚೀಸ್ ಬನ್ನು ಮತ್ತು ನಾನು ಯಜಮಾನ್ರು ಕಾಂಗ್ರೆಸ್ ಕಡಲೆ ಬೀಜ ಅದು ಮಸಾಲ ಬನ್ ಥರದ್ದೇನೋ ತೊಗೊಂಡ್ರು ಗೈಸ್ ಸೊ ನಂದು 20 ರೂಪೀಸ್ ಕಾಫಿ ಜಾಸ್ತಿನೇ ಇತ್ತು ಇಲ್ಲ ಕಾಫಿ ನೀವು ಕಾಫಿ ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ನಾನು ಸುಮ್ಮನೆ ಎಷ್ಟು ಕುಡಿದಿದ್ದೆ ಹೌದು ಗೈಸ್ ಒಂದೇ ಸಿಪ್ ಕುಡ್ದಿದ್ದು ಕಾಫಿ ನೀವು ಎಲ್ಲಿರೋ ಅಂಗಡಿ ಅಂತ ಹೇಳ್ತೀನಿ ಫಸ್ಟು ಓಕೆನಾ RR ನಗರಲ್ಲಿ ರಂಗಮಂದಿರ ಗ್ರೌಂಡ್ ಇದೆಯಲ್ಲ ಆ ಗ್ರೌಂಡಲ್ಲಿ ಆ ಕಡೆ ಯಾವ ಹೋಟೆಲು ಸಿಟಿ ಏನದು ಐ ಡಿ ಸಿ ಇದೆ ಆ ಕ್ರಾಸ್ ಅಲ್ಲ ಈ ಕಡೆ ಕ್ರಾಸ್ನಲ್ಲಿ ಆಪೋಸಿಟ್ ಕ್ರಾಸ್ನಲ್ಲೇ ಸುಮಾರು ಥರದ ಅಂಗಡಿಗಳಿದ್ದಾವೆ ಇದು ಜಿಂಕೆ ಕೆಫೆ ಅಂತ ಇದೆ ತೊಗೊಳ್ಳಿ ಕಾಫಿ ತೊಗೊಂಡ್ರೆ ಇಬ್ಬರು ಕುಡಿಯೋ ಅಷ್ಟು ಕೊಡ್ತಾರೆ ಅದು ಲೋಟನೂ ಕೊಡ್ತೀನಿ ದೊಡ್ಡ ಲೋಟ ಅದೇ ಇನ್ನೊಂದು ಲೋಟ ಕೊಡಲಾ ಅಂತ ಕೇಳಿದ್ರು ಅವ್ರು ಅಂದ್ಕೊಂಡ್ರು ಶೇರ್ ಮಾಡ್ಕೊಂಡು ಕುಡಿತಾರೆ ಅಂತ ನೀವು ಕಾಪಿ ರೇಟ್ ಬರೋ ಥರನೇ ಮಾಡಿ ಸರಿನಾ ನಮ್ಮ ಯಜಮಾನ್ರದ್ದು ಬನ್ನು ಅಂದರೆ ನಮ್ಮ ಯಜಮಾನ್ರು ತಿಂದಿದ್ದು ಬನ್ನು ಬಂದ್ಬಿಟ್ಟು 40 ರೂಪೀಸ್ 20-40 ಇಬ್ರದ್ದು ಸೇರಿ ಡಬ್ಬಲ್ ಆದ್ರೂ ಆಗಲ್ಲ ನನ್ನ ಮಗಳದು 80 ರೂಪಾಯಿ ಕರೆಕ್ಟಾಗಿದೆ 20-40 ಮುಗೀತು ಇವ್ರದ್ದು 40ಕ್ಕೆ ಮುಗ್ದೋಯ್ತು ಅವಳದು ಡಬ್ಬಲ್ ನಮ್ದಿಬ್ಬರು ಇಲ್ಲ ಅಂದ್ರೂ ಅವಳಿಗೆ ದೊಡ್ಡದೇ ಐಟಮ್ ತೊಗೊಂಡೋಗ್ಬೇಕು ಸಣ್ಣದಕ್ಕೆ ಅವಳೆಲ್ಲ ಬಗ್ಗ ಅವಳಲ್ಲ ಅಲ್ಲಿ ಮನೆಯಲ್ಲಿ ಏನು ಮಾಡ್ತಿದ್ದಾಳೆ ಗೊತ್ತಾ ಅವಳು ನೀವು ಅಲ್ಲಿ ಐಟಮ್ಸ್ ಕೊಟ್ಬಿಟ್ರಲ್ಲ ಅವಳಿಗೆ ತೊಗೊಂಡೋಗಿ ಮನೆಯಲ್ಲಿ ಇಟ್ಟರೆ ಬೆಕ್ಕಿ ಹಿಂದೆ ಬಂದ್ಬಿಡ್ತಂತೆ ಅವಳು ಕೂತ್ಕೊಂಡ್ರೆ ತೊಡೆ ಮೇಲೆ ಅದು ಕೂತ್ಕೊಂಡ್ಬಿಡ್ತಂತೆ ಬಂದು ಬೆಚ್ಚಿಕೆ ಅವ ಕುತ್ಕೊಬಿಟ್ಟಿದ್ದೆ ಕಣಮ್ಮ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡು ಕಾಲ್ ಮಾಡಿದ್ಲು ಸರಿ ಬಿಡು ಆಯಿತು ಆಚೆನೆ ಕುತ್ಕೊಂಡು ಮಾಡ್ಕೊ ಏನು ಮಾಡ್ತೀಯೋ ಅಂದೆ ಸರಿ ಅಂದ್ಬಿಟ್ಟು ಸುಮ್ಮನೆ ಏನಾಗಲ್ಲ ಒಂದು ಚೈನ್ ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ ಮೊಬೈಲ್ ಕತ್ತಿಗೆ ಹಾಕೊಂಡ್ಬಿಟ್ಟಿದೆ ಅವ್ರು ಹೇಳಿದ್ರು ನೀನು ಕತ್ತಿ ಅವ್ರು ಹೇಳಿದ್ರೆ ಹಂಗೆ ಕತ್ತು ಚೈನ್ ಹಂಗೆ ಹೇಳ್ಕೊಂಡು ಹೊಟ್ಟೋಗ್ಬಿಡ್ಬೇಕು ನನ್ನನ್ನು ಅವರು ಕೈಸ್ ನಮ್ಮ ಯಜಮಾನ್ರು ಎಲ್ಲೋ ಹೋಗ್ಬಿಟ್ಟು ಬಂದಿದ್ದಾರೆ ನೆನ್ನೆ ಹೇಳ್ತಾರೆ ಟೆಂಪಲ್ ರೋಡಲ್ಲಿ ಈ ಕಡೆ ಶ್ರೀನಿವಾಸ ಸ್ವಾಮಿ ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈ ಕಡೆ ಬೃಂದಾವನ ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಎದುರುಗಡೆ ದೊಡ್ಡ ಗಣಪತಿ ದೇವಸ್ಥಾನ ಅಲ್ಲಿ ಈ 15ನೇ ತಾರೀಕು ತನಕ ಫಂಕ್ಷನ್ ನಡೆಯುತ್ತೆ ಸಂಜೆ ಹೊತ್ತು ಭಾನುವಾರ ಯಾರು ಹೋಗಂಗಿದ್ರು ಹೋಗಿ 5ರಿಂದ 6 ಗಂಟೆ ತನಕ ಗುರುರಾಜ ಕರ್ಜಗಿ ಅಂತ ಅಂದ್ಬಿಟ್ಟು ಒಬ್ರು ಇದ್ದಾರೆ ತುಂಬ ಫೇಮಸ್ ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅವರು ಬಾ 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 ಅವ್ರದ್ದೆಲ್ಲ ಕೇಳಿಬಿಟ್ರೆ ಮಾತುಗಳನ್ನ ಡಿಪ್ರೆಷನ್ ಎಲ್ಲ ಹೊರಟೋಗುತ್ತೆ ನಿನ್ನೆ ಏನೋ ನೋಡ್ಕೊಂಬಂದ್ರಲ್ಲ
ನೆನ್ನೆದು ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಅವ್ರ ವೈಫು. ಓಕೆ, ತೇಜಸ್ವಿ ಸೂರ್ಯ ಅವ್ರ ವೈಫು. ಶಿವಶ್ರೀ ಸ್ಕಂದಪ್ರಸಾದ್ ನನ್ನ ಫೇವ್ರೇಟ್. ಆ ಎಮ್ಮಂದು ಹಾಡುಗಳೆಲ್ಲ ಕೇಳ್ತೀನಿ ನಾನು. ಮನೆಯಲ್ಲಿ ಕೇಳ್ತಾ ಇರ್ತಾರೆ. ಶಿವಶ್ರೀ ಸ್ಕಂದಪ್ರಸಾದ್ ತುಂಬ ಚೆನ್ನಾಗಿ ಆಡ್ತಾರೆ ಆ ಎಮ್ಮ. ಆ ಎಮ್ಮಂದು ಹಾಡು ಕೇಳಿಕೊಂಡು ಖುಷಿ ಆಯಿತು. ವಿಡಿಯೋನು ಮಾಡ್ಕೊಂಡು ವಿಡಿಯೋ ಇಟ್ಕೊಂಡ್ಬಂದಿದ್ದಾರಂತೆ. ನಾನು ಹಾಕ್ತೀನಿ ಆ ಕ್ಲಿಪ್ಪಿಂಗ್ಸ್ನ. ತುಂಬ ಚೆನ್ನಾಗಿದೆ. ನಾಳೆ ಹೋಗಂಗಿದ್ರೆ ಹೋಗಿ, ನಾಳೆ ಭಾನುವಾರ. ನಾಳೆ ಅಲ್ಲ, ಇವಾಗ ನೀವು ಬ್ಲಾಗ್ ನೋಡ್ತಾ ಇರ್ತೀರಲ್ಲ, ಬೆಳಗ್ಗೆ ಇನ್ ಕೇಸ್ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನೋಡ್ಬಿಟ್ಟಿದ್ರೆ ಬ್ಲಾಗು, ಸಂಜೆ ಹೋಗ್ಬೋದು ಗೈಸ್ ನೀವು. ಗುರುರಾಜ ಕರ್ಜಗಿ ಅವ್ರು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನೋಡಿ ಒಂದು ಸರ್ತಿ ಹೋಗಿ. ಬೆಕ್ಕು ಕೆಳಗಡೆ ಅತ್ತೆ ಮನೆ ಫುಟ್ರದ ಮೇಲೆ ಕೂತಿದೆ. ಗೊತ್ತು, ನಾನು ಮೇಲೆ ಬಂದಲ್ಲ, ನನ್ನ ಜೊತೆ ಬಂದ್ಬಿಟ್ಟಿತ್ತು. ಹೌದಾ? ನಿಂಗೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್? ಕೊರಿಯನ್ ಚೀಸ್ ಬನ್. ಏನ್ ಮಾಡ್ಬೇಕು ಗೊತ್ತಾ, ಹಿಂಗೆ ಕವರ್ ಆಗಿರುತ್ತಲ್ಲ, ಇದ್ರದ್ದು ಟೇಪ್ ತೆಗೆದು ಹಿಂಗೆ ಹಾಕ್ಬಿಡ್ಬೇಕು ಹಿಂಗೆ ಬಾಯಿಗೆ. ಅವಾಗ ನಾನು ಬ್ಲಾಗ್ ಮಾಡ್ತೀರಾ, ಸೈಲೆಂಟ್ ಬ್ಲಾಗ್. ಇವಳ್ದಂತೂ ಮಾತಿರಲ್ಲ ಗೈಸ್. ಸೈಲೆಂಟ್ ಬ್ಲಾಗ್ ಅಂತೆ. ಸೈಲೆಂಟ್ ಬ್ಲಾಗ್ ಆಗೋಗ್ಬಿಟ್ರೆ, ಯಾಕೆಂದ್ರೆ ಇವಳ್ದಂತೂ ಮಾತಿರೋದಿಲ್ಲ. ನಾನೇ ಮಾತಾಡೋದು ನೋಡಿದ್ದೀನಿ ಗೈಸ್. ಅವಳು ಮೂಡಿದಾಗ ಮಾತ್ರ ಮಾತಾಡೋದು ಗೈಸ್, ಇಲ್ಲ ಅಂದ್ರೆ ಕರೆಕ್ಟ್. ನಾಟ್ ಅಟ್ ಆಲ್ ವರ್ತಿ ಅಂತ ಅನ್ಸುತ್ತಾ? ತಿನ್ ನೋಡಿ ಹೇಳು. ಟಿವಿನಲ್ಲಿ ಕೊರಿಯನ್ ಸಮಥಿಂಗ್ ನೋಡ್ತಾ ಇದ್ದಾಳೆ. ಈ ತರ ಯಾರಪ್ಪ ತುರ್ಕೋತಾರೆ ಒಂದು ಪೀಸ್ನ? ಇಸ್ ಇಟ್ ಕ್ರೀಮಿ ಲೈಕ್ ಅಲ್ಲಿ ಬೇಕ್ರಿಯಿಂದ ತರ್ತೀವಲ್ಲ ಆ ಥರ? ಅಷ್ಟೊಂದಿಲ್ಲ, ಬಟ್ ಅದೇ ಚಿಕ್ಕದೂ ಅಲ್ವಾ? ಅದು ಚಿಕ್ಕದಾ? ದಿಸ್ ಇಸ್ ನೈಸ್. ಕೈ ತೊಳ್ಕೊಂಡ ಬೇಡ. ಮುಟ್ಟಿರೋದಕ್ಕೆ ಅಲ್ಲೇ ಹಂಗಬೇಡ, ನೀನು ಚೆನ್ನಾಗಿದೆ. ವರ್ಕೌಟ್ ದೊಡ್ಡದಿದೆಯಂತೆ ಅದಕ್ಕಿಂತ. ಗೈಸ್, ಇವಾಗ ಟೈಮು 12:10 ಇವಾಗ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಅವಾಗಲಿಂದ ಎಡಿಟ್ ಮಾಡ್ತಾ ಇದ್ದೆ ಗೈಸ್. ನಮ್ಮ ಯಜಮಾನ್ರು ಏನು ತಿಂತಾ ಇದ್ದಾರೆ ಇವಾಗ ಅಂತ ನೋಡಿ. ಒಂದು ನಿಮಿಷ. ಇದು ಅದೇ ಹಂಕರ್ಡು, ಅದಕ್ಕೆ ಒಂಚೂರು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ತಿಂತಾರೆ. ತಿಂದ್ಬಿಟ್ಟು ಆಮೇಲೆ ತಿಂದ್ಬಿಟ್ಟು ಮಲ್ಕೋತಾರೆ ಗೈಸ್. ಇವತ್ತಿನ ಬ್ಲಾಗ್ ಇಲ್ಲ ಏನು ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್. ಚೆನ್ನಾಗಿದೆಯಾ? ಬೇಡ ಬೇಡ, ನೀವು ತಿನ್ನಿ. ನನಗೆ ಗೊತ್ತು ಟೇಸ್ಟ್ ಹಿಂಗೆ ಸಕ್ಕತ್ತಾಗಿರುತ್ತೆ ಅಂತ ಗೊತ್ತು. ಮಿಕ್ಸ್ ಮಾಡ್ಕೋಬೇಕು ಜೇನುತುಪ್ಪ ಎಲ್ಲ ನೀಟಾಗಿ.